ದ್ರಾವಿಡ ನೆಲದ ರಾಜಕಾರಣವೇ ವಿಭಿನ್ನ. ಈ ಬಾರಿ ಮತ್ತಷ್ಟು ಸ್ಪೆಷಲ್ ಆಗಿದೆ. ಹಂಗ್ ಅಸೆಂಬ್ಲಿಯಿಂದ ಹೆಂಗೆಂಗೋ ಆಗ್ತಾ ಇದೆ. ಸರ್ಕಾರ ರಚಿಸುವ ವಿಜಯ್ ಕಸರತ್ತಿಗೆ ರಾಜ್ಯಪಾಲರು ತಗಾದೆ ತೆಗೆದಿದ್ದಾರೆ. ಬಹುಮತ ಸಾಬೀತಿಗೆ ಪಟ್ಟು ಹಿಡಿದಿದ್ದಾರೆ. ಗವರ್ನರ್ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ತಮಿಳುನಾಡಿನಲ್ಲಿ ಶತ್ರುಗಳ ಮಧ್ಯೆ ಸರ್ಕಾರದ ಸಾಂಗತ್ಯ ಬೆಳೆಯುವ ಚರ್ಚೆ ಶುರುವಾಗಿದೆ. ಡಿಎಂಕೆ ಎಡಿಎಂಕೆ ಅಪವಿತ್ರ ಮೈತ್ರಿಯ ಮಾತುಕತೆಗೆ ಸ್ಟಾಲಿನ್ ಬ್ರೇಕ್ ಹಾಕಿದ್ದಾರೆ. ಎಡಿಎಂಕೆಗೆ ಟಿವಿಕೆಯಿಂದ ಕುದುರೆ ವ್ಯಾಪಾರದ ಭಯ ಕಾಡ್ತಾ ಇದೆ. ತಮಿಳರ ನೆಲದಲ್ಲಿ ರೆಸಾರ್ಟ್ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ವಂಗದ ರಾಜಕೀಯ ರಂಗದಲ್ಲಿ ರಕ್ತ ರಾದ್ಧಾಂತ ಶುರುವಾಗ್ಬಿಟ್ಟಿದೆ. ಬಿಜೆಪಿ ಟಿಎಂಸಿ ನಡುವಿನ ದ್ವೇಷದ ಕಿಚ್ಚಲ್ಲಿ ಒಂದ್ ಹೆಣ ಬಿದ್ದಿದೆ. ಸುವೇಂದು ಅಧಿಕಾರಿ ಆಪ್ತ ಸಹಾಯಕನನ್ನ ಗುಂಡಿಟ್ಟು ಭೀಕರವಾಗಿ ಹತ್ಯೆಗೈಯಲಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಶಾಸಕಿಯ ಮನೆ ಘನಘೋರ ಸ್ಫೋಟವೊಂದಕ್ಕೆ ಸಾಕ್ಷಿಯಾಗಿದೆ. ದೇವರ ಸ್ವಂತ ನಾಡಿನಲ್ಲಿ ಅಧಿಕಾರ ಹಿಡಿದಿರುವಂತಹ ಯುಡಿಎಫ್ ಅಧಿಕಾರಕ್ಕೇರೋಕೆ ಸಜ್ಜಾಗಿದೆ. ಯಾರಿಗೆ ಸಿಎಂ ಪಟ್ಟ ಅನ್ನೋದೇ ಬಿಡಿಸಲಾಗದ ಗಂಟಾಗ್ಬಿಟ್ಟಿದೆ. ಹೈಕಮಾಂಡ್ ಅಂಗಳದಲ್ಲಿ ಪಟ್ಟದಾಟದ ಚೆಂಡು ಬಿದ್ದಿವೆ. ಎಂಎಲ್ಎಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ಶಮನವಾಗುವ ಸುಳಿವು ಸಿಕ್ಕಿದೆ. ಇರಾನ್ನ 14 ಬೇಡಿಕೆಗಳಿಗೆ ಅಮೆರಿಕ ಅಧ್ಯಕ್ಷ ಓಕೆ ಎಂದಿದ್ದಾರೆ. ಈ ಬಾರಿ ಸಂಧಾನ ಯಶಸ್ವಿಯಾಗದಿದ್ರೆ ಹುಷಾರ್ ಅಂತ ಖಮೇನಿಗೆ ಎಚ್ಚರಿಕೆ ನೀಡಿದ್ದಾರೆ. ಹಾರ್ಮುಜ್ನಲ್ಲಿ ಸಿಲುಕಿದಂತಹ ಹಡಗುಗಳ ಸಮಸ್ಯೆಗೆ ಇರಾನ್ ಸ್ಪಂದನೆಯ ಕರೆ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.